Two persons have been arrested from Karnataka on terror charges, with police claiming they wanted to advance the activities of the banned Islamic State. While police sources initially said all three wanted in connection with the case have been arrested, they later clarified that two have been nabbed while one was missing. The gang members were in possession of explosives and planned to carry out blasts across the state, the police alleged. The police registered a case on its own against Sharik, Maz Munir Ahmed and Syed Yasin, all of whom hail from Shivamogga, under various sections of the IPC and the Unlawful Activities Prevention Act. The arrested men were remanded to 7 days police custody. According to the police FIR, the gang members were planning to advance the cause of ISIS that was detrimental to the unity, integrity and sovereignty of India. Home Minister Araga Gyanendra said the trio had links with ISIS. Intense probe is going on about their activities. Shivamogga was on the boil earlier this year when Hindutva activist Harsha was hacked to death amid the hijab row in the state. ಇವತ್ತು ಶಿವಮೊಗ್ಗದಲ್ಲಿ ISIS ಉಗ್ರ ಸಂಘಟನೆಗೆ ಜೊತೆಯಲ್ಲಿ ಸಂಪರ್ಕ ಇರತಕ್ಕಂಥ 3 ಜನರನ್ನು ಶಿವಮೊಗ್ಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಮುನೀರ್ ಅಂತೇಳಿ ಹೇಳಿ ಮತ್ತೊಬ್ಬ ಸೈಯದ್ ಯಾಸೀನ್ ಅಂತೇಳಿ ಹೇಳಿ ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನೊಬ್ಬರನ್ನ ತಪ್ಪಿಸ್ಕೊಂಡಿದ್ದಾನೆ. ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಆಗ್ತಾ ಇದೆ. ಇವ್ರ ಮೇಲೆ UAPA ಸೆಕ್ಷನ್ ಅಡಿಯಲ್ಲಿ ಇವ್ರ ಮೇಲೆ FIR ದಾಖಲಾಗ್ತಾ ಇದೆ. ಸರ್, ಮೂರನೇವ್ರು ಯಾರು ಅಂತ ಗೊತ್ತಾಗಿದೆ. ಮೂರನೇವರು ಯಾರು ಅಂತ ಹೇಳಿ ಗೊತ್ತಾಗಿದೆ. ತಪ್ಪಿಸ್ಕೊಂಡಿದ್ದಾರೆ. ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ಮೂಲದವ್ರು ಇರಲ್ಲ, ದಕ್ಷಿಣ ಕನ್ನಡದ ಕರಾವಳಿಯ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥವ್ರು. ಹಾಗಾಗಿ ಇವ್ರ ಹಿಂದಕ್ಕೆ ಇನ್ನೇನಿದೆ, ಎಷ್ಟು ಜನ ಇದ್ದಾರೆ, ಇದನ್ನು ತೀವ್ರತರವಾದಂಥ ವಿಚಾರಣೆ ಶಿವಮೊಗ್ಗ ಪೊಲೀಸರ ಕಡೆಯಿಂದ ನಡೀತಾರೆ. ಅದ್ರದ್ದು 2 ಜನ ಅಕ್ಯೂಸ್ಡ್ ಇದರಲ್ಲಿ ಇದ್ದಾರೆ. ಅದು ಎಲ್ಲ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳಲಿಕ್ಕೆ ಬರುತ್ತೆ. ನಮ್ದು ಕೇಸ್ ಡೆವಲಪ್ ಆಗಿದ್ದ ಹಳೆ ಕೇಸ್ನಿಂದ, ಬಟ್ ಅದಕ್ಕೆ ಡೈರೆಕ್ಟ್ ಲಿಂಕ್ ಇಲ್ಲದೆ ಇರೋ ಕಾರಣದಿಂದ ಇದನ್ನು ಸಪ್ರೇಟ್ ಇರೋದ್ರಿಂದ ಇದಕ್ಕೆ ಬೇರೆ FIR ಮಾಡಿದ್ದೀವಿ. ಇದು ನಮ್ದು ಈಗ 1 FIR ಆಗಿರೋದು. 2 ಕೇಸ್ ಇತ್ತು, ಅದೇ ಹೇಳ್ತಾ 2 ಜನ ಮೇಲೆ 1 ಕೇಸ್ ಇದೆ. ಅಲ್ಲ, ಮಾಸ್ ಮತ್ತೆ ಶಾರಿಕ್ ಮೇಲೆ ಅವ್ರು ಹೇಳಿದ್ದು ಗೋಡೆಬರ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದು ಇನ್ನ ನಾವು ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಬೇಕಾಗುತ್ತೆ. ಬಟ್ ನಮ್ಮ ಗಮನಕ್ಕೆ ಇರಂಗೆ ಇದು ಫಸ್ಟ್, ಬಟ್ ಇನ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಯಾವುದು ಘಟನೆಗೆ ಇಲ್ಲ, ಅದೇ ಹೇಳ್ತಾ ಇರೋದು ನಾನು. ಆ ಸ್ಟಾಬಿಂಗ್ ಕೇಸ್ನಲ್ಲಿ ನಮಗೆ ಡೆವಲಪ್ ಆಗಿದೆ, ಬಟ್ ಆ ಕೇಸ್ಗೆ ಡೈರೆಕ್ಟ್ ಏನು ಕನೆಕ್ಷನ್ ಇಲ್ಲದೆ ಇರೋ ಕಾರಣದಿಂದ ಇದು ಸಪ್ರೇಟ್ ಆಗಿ ನಾವು FIR ಮಾಡಿದ್ದೀವಿ. ಅದೆಲ್ಲ ನಾವು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳಲಿಕ್ಕೆ ಆಗುತ್ತೆ. ನಮಗೆ ಈಗ 7 ದಿವಸ ಕಸ್ಟಡಿ ಸಿಕ್ಕಿದೆ. ಇಲ್ಲ, ಅರೆಸ್ಟ್ 2 ಜನದಾಗಿರೋದು. ಅಬ್ಸ್ಕಾಂಡಿಂಗ್ ಶಾರಿಕಿಗೆ ಇನ್ನೂ ಅಬ್ಸ್ಕಾಂಡಿಂಗ್ ಇದೆ. ಮಾಸ್ ಮತ್ತೆ ಯಾಸಿನ್ ಇಬ್ರದ್ದು ಕೂಡ ಅರೆಸ್ಟ್ ಆಗಿದೆ. ನಮ್ಗೆ ಹೌದು, ಇಲ್ಲೇ ನಾವು ಪ್ರೊಡ್ಯೂಸ್ ಕೂಡ ಮಾಡಿ ಆಗಿದೆ ಆಲ್ರೆಡಿ. ಹೌದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತೊಗೊಂಡಿದ್ದಾರೆ. ಇನ್ನು ನಮ್ಮದು ಭಾಳ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಪೆಂಡಿಂಗ್ ಇದೆ. ಅದೆಲ್ಲ ಆದ ನಂತರ ನಾವು ಫರ್ದರ್ ಡೀಟೇಲ್ಸ್ ಕೊಡಲಿಕ್ಕೆ ಆಗುತ್ತೆ.